ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗೆ ಸುದೀಪ್ ಸರ್ ಹೇಳಿದ ಹಾಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ, ಯಾರು ಯಾವ ಸಮಯದಲ್ಲಿ ಬೇಕಾದರೂ ಹೊರಗೆ ಹೋಗಬಹುದು ಅಂತ ಹೇಳಿದರು. ಅದೇ ರೀತಿ ಈ ವಾರ ಮನೆಯಿಂದ ಹೊರ ಹೋಗಲು ಧ್ರುವಂತ್, ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಕಾವ್ಯ ಶೈವ ಮತ್ತು ಮ್ಯೂಟಂಟ್ ರಘು ಈ 6 ಜನ ನಾಮಿನೇಟ್ ಆಗಿದ್ದಾರೆ. ಇವರ ಪೈಕಿ ಒಬ್ಬರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರ ಹೋಗುವುದು ಖಚಿತ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ 6ರ ಪೈಕಿ ಒಬ್ಬರ ಪಯಣ ಮುಗಿಸಿ ಮಿಡ್ ವೀಕ್ ಎಲಿಮಿನೇಷನಿಂದ ಒಬ್ಬರು ಎಲಿಮಿನೇಟ್ ಆಗೋದಂತೂ ಖಚಿತ. ಹಾಗಾದರೆ ಈ ವಾರ ತಮ್ಮ ಪಯಣವನ್ನು ಮುಗಿಸಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಎಲಿಮಿನೇಟ್ ಆದವರು ಯಾರು? ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಏನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, ಈ ವಾರ ನಾಮಿನೇಷನ್ ಆದವರ ಪೈಕಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಗೆ ಹೋಗೋದಂತೂ ಖಚಿತ. ಅವರು ಯಾರು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಗಿಲ್ಲಿ ಅಂತೂ ಸೇಫ್, ರಕ್ಷಿತಾ ಶೆಟ್ಟಿ ಆಲ್ಸೋ ಸೇಫ್. ಇನ್ನು ಉಳಿದಂತಹ ಮ್ಯೂಟಂಟ್ ರಘು, ಕಾವ್ಯ ಶೈವ, ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಈ 4ರಲ್ಲಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಗೆ ಹೋಗೋದಂತೂ ಖಚಿತ. ಹಾಗಾದರೆ ವೋಟ್ಸ್ ಪ್ರಕಾರ ಅಂತ ನೋಡಿದಾಗ ಅಶ್ವಿನಿ ಗೌಡ ಅವರು ಕೂಡ ಸೇಫ್ ಆಗ್ತಾರೆ ಅಂತ ಅನಿಸುತ್ತೆ. ಉಳಿದಿರೋ 3ರಲ್ಲಿ ಹೋಲಿಕೆ ಮಾಡಿದರೆ ಕಾವ್ಯ ಶೈವ ಅವರು ಸಹ ಸೇಫ್ ಆಗ್ತಾರೆ ಅಂತಲೇ ಅನಿಸುತ್ತೆ. ಇನ್ನು ರಘು ಅಥವಾ ಧ್ರುವಂತ್ ಈ ಇಬ್ಬರ ಪೈಕಿ ಒಬ್ಬರಂತರೂ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಗೆ ಹೋಗೋದಂತೂ ಖಚಿತ. ಮೂಲಗಳ ಪ್ರಕಾರ ಧ್ರುವಂತ್ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ತಮ್ಮ ಒಂದು ಆಟವನ್ನು ಮುಗಿಸಿ ಮನೆಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಧ್ರುವಂತ್ ಅವರ ಬದಲು ಯಾರು ಹೋಗಬೇಕಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಧ್ರುವಂತ್ ಅವರು ಟಾಪ್ 6ಗೆ ಎಲಿಜಿಬಲ್ ಇದ್ರಾ ಅಥವಾ ಇಲ್ವಾ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮತ ಯಾರಿಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.